ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲೂ ಕೂಡ ಬಗೆಹರಿತಾ ಇಲ್ಲ ಈ ಒಂದು ಕೈ ಬಂಡಾಯ. ನಾಮಪತ್ರವನ್ನ ಹಿಂಪಡೆಯಲ್ಲ ಅಂತೇಳಿ ಗೋವಿಂದ ಬಳ್ಳಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಾಗಲಕೋಟೆಯ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ನೇರ ಹಣಾಹಣಿಗೆ ಬಿದ್ದಿದ್ದು, ಇದರಲ್ಲಿಯೇ ಕಾಂಗ್ರೆಸ್ ಪಕ್ಷದಿಂದ ಬಂಡಾಯದ ಬಿಸಿ ಕೂಡ ಎದುರಾಗಿದೆ. ಬಾಗಲಕೋಟೆಯ ಕಾಂಗ್ರೆಸ್ನ ಹಿರಿಯ ಮುಖಂಡ, ಮಾಜಿ ನಗರಸಭೆ ಸದಸ್ಯ, ಹಿರಿಯ ಕಾಂಗ್ರೆಸ್ಸಿಗ ಗೋವಿಂದ ಬಳ್ಳಾರಿ ಅವರು ಈಗ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದು, ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಮಾತನಾಡೋದಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಸರ್, ಈಗಾಗಲೇ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಮಾರ್ಚ್ 26 ಕೊನೆ ದಿನ, ನಾಳೆ. ಈ ಬಗ್ಗೆ ಏನ್ ಹೇಳಿದ್ರು? ವಾಪಸ್ ತಗೋತೀರಾ? ಯಾರಾದ್ರು ಕಾಂಗ್ರೆಸ್ಸಿಗರು ನಿಮ್ಮನ್ನ ಸಂಪರ್ಕ ಮಾಡಿದಾರಾ? ಏನ್ ನಿಮ್ ನಿರ್ಧಾರ? ನಾನು ನಾಳೆ ಹಿಂಪಡೆಯುವಂತ ದಿನಾಂಕ ಇರೋದ್ರಿಂದ ಇವತ್ತು ಸಾಯಂಕಾಲವರೆಗೂ ಕಾದು ನೋಡ್ತೀವಿ. ಕಾರಣ ಬಿಜಾಪುರ್ನ ಕಾಂಗ್ರೆಸ್ ಅಭ್ಯರ್ಥಿ ಹಮೀದ್ ಮುಷರೀಫ್ ಅವರು ಫೋನ್ ಮಾಡಿದ್ರು, ಮತ್ತೆ ಮಾಡಿದ್ರು 1-2 ಗಂಟೆ ಹಿಂದ್ಗಡೆ. ಮತ್ತೆ ನಿನ್ನೆ ಸಾಯಂಕಾಲ ಪ್ರಕಾಶ್ ಅಣ್ಣ ಪತ್ರಿಕೆ ಬಿಟಿಡಿ ಅಧ್ಯಕ್ಷರು, ಪಶುಷ್ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಆರ್ಬಿ ತಿಮ್ಮಾಪುರ ಸಚಿವರು ಫೋನ್ ಮುಖಾಂತರ ಮಾತಾಡಿದ್ರು. ಇಲ್ಲ, ನಾನು ಭೇಟಿ ಆಗ್ತೀವಿ, ನೀವು ಭೇಟಿ ಆಗ್ಬೇಕಂದ್ರು. ಆಯ್ತು ಅಂತ ಹೇಳಿದೆ. ಆಯ್ತು, ಬೆಳಿಗ್ಗೆ ರಾತ್ರಿ ಮಾತಾಡೋದು, ಮತ್ತೆ ತಿರ್ಗಾ ರಾತ್ರಿ ಲೇಟ್ ಆಯ್ತು, ನಾನು ಫೋನ್ ಮಾಡಿ ಮಾತಾಡಿದೆ. ಯಾಕ್ರಿ ಅನ್ನೋರು ಎದ್ದಿದ್ರು? ಇಲ್ಲ, ಬೆಳಿಗ್ಗೆ 11-12 ಗಂಟೆಗೆ ನೀವು ಇದ್ದಲ್ಲಿ ಬಂದ್ ಭೇಟಿ ಆಗ್ತೀನಿ, ನೀವೆಲ್ಲಿ ಹೇಳ್ತೀವಿ ಕೊಡು ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದೆ. ಅವ್ರು 1 ಗಂಟೆ 2 ಗಂಟೆ ತನಕ ಬರ್ಲಿಲ್ಲ. ನನಗೆ ಯಾಕೋ ಎಲ್ಲೋ ಅವ್ರು ನಮ್ಮನ್ನ ಮಾತಾಡಿಸ್ಬಾರ್ದು ಅಂತಕ್ಕಂಥ ಏನೋ ಅವ್ರ ಪ್ರಶ್ನಾರ್ಥಕ ಚಿಹ್ನೆ ಒಳಗಿರ್ಬೇಕು, ಅದಕ್ಕೆ ನಮ್ಮನ್ನ ಕರಿತಾ ಇದೆ ಅನ್ಕೊಂಡು ನಾನು ಮತ್ತೆ ಇಲ್ಲಿಗೆ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಂಡೆ. ನಾನು ನನ್ನ ಮನಸ್ಸಿನ ಅನಿಸಿಕೆಯನ್ನು ಹೇಳ್ಬೇಕಂದಾಗ, ಈಗ ನೀವು ಈ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಪ್ರಮುಖ ಕಾರಣ ಏನ್ರಿ? ಪ್ರಮುಖ ಕಾರಣ ಹೇಳಿದ್ನ ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರು SG ನಂಜೇಗೌಡ ಸಾಹೇಬ್ರು, ನಾನು ಟಿಕೆಟ್ನ ಆಕಾಂಕ್ಷಿ ಅಂತ ಹೇಳಿ ಮನವಿ ಪತ್ರ ಕೊಟ್ಟಿದ್ದೆ. ನನ್ನ ಮನವಿ ಪತ್ರನ ಅವರಾಗಲಿ AICC ಕಾರ್ಯದರ್ಶಿ ಗೋಪಿನಾಥ್ ಪಳ್ಳಿಯಪ್ಪನವರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ, ಮುಖಂಡರಾಗಿ ನನ್ನ ಪತ್ರನ ಪರಿಗಣಿಸಿ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ನಾಯಕರಂತ DK ಶಿವಕುಮಾರ್ ಸಾಹೇಬ್, KPCC ಅಧ್ಯಕ್ಷರು, ಅವ್ರಿಗೆಲ್ಲ ಮನವಿ ಪತ್ರ ಸಲ್ಲಿಸ್ಬೇಕಾಯ್ತು, ಕೊಡ್ಬೇಕಾಯ್ತು. ಒಬ್ಬ ಕಾರ್ಯಕರ್ತ, ಮೂಢ ಕಾಂಗ್ರೆಸ್ಸಿನ ಕಾರ್ಯಕರ್ತ, 33 ವರ್ಷದವ ಟಿಕೆಟ್ ಕೇಳೋಣ ಸಾಹೇಬ್ರ, ಅವ್ರಿಗೇನು ಪರಿಗಣಿಸ್ತಿರೋ ಅಥವಾ ಕಡೆಗಣಿಸ್ತಿರೋ ಅಂತ ಕೇಳ್ಬೇಕಾಯ್ತು. ಒಟ್ಟಾರೆ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಮನೆಯ ಬಾಗಿಲಿಗೆ ಕೀಲಿಯನ್ನ ಹಾಕಿಕೊಳ್ಳುತ್ತೆ ಎನ್ನುವುದು ಗೋವಿಂದ ಬಳ್ಳಾರಿ ಅವರ ಮಾತು. ಹೀಗಾಗಿ ತಮ್ಮ ಮನವೊಲಿಸುವಲ್ಲಿ ಮುಖಂಡರೇನಾದ್ರೂ ಮುಂದಾದ್ರೆ ಪಕ್ಷದ ವತಿಯಿಂದ ನಾನು ಕೆಲಸವನ್ನ ಮಾಡ್ತೇನೆ, ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತೇನೆ, ಇಲ್ಲವಾದಲ್ಲಿ ನಾನು ಬಂಡಾಯವಾಗಿ ಕಣಕ್ಕೆ ಇಳಿಯುತ್ತೇನೆ ಎನ್ನುವುದು ಗೋವಿಂದ ಬಳ್ಳಾರಿ ಅವರ ಮಾತು. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಝೀ ನ್ಯೂಸ್ ಕನ್ನಡ.